ಹೆಲ್ಪರ್ ಮಾಲಿಕ್ಯೂಲ್ ಅಂತ ಕರೆಸಿಕೊಳ್ಳುವ ಮ್ಯಾಗ್ನೀಷಿಯಂ ನಮ್ ದೇಹದಲ್ಲಿ ಏನೇನ್ ಮಾಡುತ್ತೆ ಗೊತ್ತಾ? ನಮ್ ದೇಹದ 300 ಜೀವರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ಮ್ಯಾಗ್ನೀಷಿಯಂ ಬೇಕೇ ಬೇಕು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪ್ರಕಾರ ವಯಸ್ಕರಲ್ಲಿ ಮ್ಯಾಗ್ನೀಷಿಯಂ ಎಷ್ಟು ಬೇಕಂದ್ರೆ ಪುರುಷರ ದೈನಂದಿನ ಅವಶ್ಯಕತೆ 420 ಮಿಲಿಗ್ರಾಂನಷ್ಟಾದ್ರೆ ಮಹಿಳೆಯರ ದೈನಂದಿನ ಅವಶ್ಯಕತೆ 320 ಮಿಲಿಗ್ರಾಂನಷ್ಟು. ನಮ್ಮ ದೇಹದಲ್ಲಿರುವ ಮ್ಯಾಗ್ನೀಷಿಯಂನಲ್ಲಿ ಹೆಚ್ಚಿನ ಭಾಗ ಫಾಸ್ಫೇಟ್ ಮತ್ತು ಕಾರ್ಬೋನೇಟ್ಗಳ ಜೊತೆಗೆ ಇರುತ್ತೆ. ನಮ್ ದೇಹದಲ್ಲಿ ಮ್ಯಾಗ್ನೀಷಿಯಂ ಕೊರತೆಯಾದ್ರೆ ಏನಾಗುತ್ತೆ ಗೊತ್ತಾ? ಮ್ಯಾಗ್ನೀಷಿಯಂ ಕೊರತೆಯನ್ನು ಹೈಪೋಮ್ಯಾಗ್ನೀಸೇಮಿಯಾ ಅಂತ ಕರೀತಾರೆ. ಇಂದಿನ ತಪ್ಪು ಜೀವನ ಶೈಲಿಯಿಂದಾಗಿ ಮ್ಯಾಗ್ನೀಷಿಯಂನ ಕೊರತೆ ಸಾಮಾನ್ಯವಾಗಿದೆ. ಈ ಕೊರತೆ ಹೆಚ್ಚಾದಾಗ ಗಂಭೀರ ಸಮಸ್ಯೆಗಳು ಉಂಟಾಗುತ್ತವೆ. ಮೊದಲನೆಯದಾಗಿ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಫಂಕ್ಷನ್ ಕುಗ್ಗುತ್ತದೆ, ಅಂದ್ರೆ ಹೃದಯದ ರಕ್ತನಾಳದ ಕಾರ್ಯಕ್ಷಮತೆ ಕುಗ್ಗುತ್ತದೆ. ಸಂಶೋಧನೆಯ ಪ್ರಕಾರ 80% ಹೃದಯಾಘಾತ ಆದವರಲ್ಲಿ ಮ್ಯಾಗ್ನೀಷಿಯಂನ ಕೊರತೆ ಕಂಡುಬಂದಿದೆ. ಜರ್ನಲ್ ಆಫ್ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ನಲ್ಲಿ ಪ್ರಕಟವಾದ ಸಂಶೋಧನೆಯ ವರದಿ ಪ್ರಕಾರ ಹೃದಯ ಬಡಿತಕ್ಕೆ ಕಾರಣವಾದ ಕಾರ್ಡಿಯೋಮಯೋಸೈಟ್ ಕೋಶಗಳ ಶಕ್ತಿ ಮತ್ತು ವಿದ್ಯುತ್ ಸ್ಥಿರತೆಗೆ ಮ್ಯಾಗ್ನೀಷಿಯಂ ಬೇಕೇ ಬೇಕು. ಇನ್ನು ಕ್ಯಾಲ್ಸಿಯಂ ಹೃದಯದ ಕಾಂಟ್ರಾಕ್ಷನ್ ಅಂದ್ರೆ ಸಂಕೋಚನೆಯನ್ನು ನಿಯಂತ್ರಣ ಮಾಡಿದ್ರೆ ರಿಲ್ಯಾಕ್ಸ್ ಆಗಲು ಮ್ಯಾಗ್ನೀಷಿಯಂ ಬೇಕು. ಮ್ಯಾಗ್ನೀಷಿಯಂ ಹೃದಯದ ರಿಲ್ಯಾಕ್ಸೇಷನ್ ನಿಯಂತ್ರಣ ಮಾಡುತ್ತೆ. ಈ ಕೆಲಸದಲ್ಲಿ ವಿಟಮಿನ್ ಡಿ ಮತ್ತು ವಿಟಮಿನ್ K2 ಕೂಡ ಏನಂತಂದ್ರೆ ಸಹಾಯ ಮಾಡುತ್ತವೆ. ಆದ್ರೆ ಮ್ಯಾಗ್ನೀಷಿಯಂ ಕೂಡ ಏನಂತಂದ್ರೆ ಕ್ಯಾಲ್ಸಿಯಂ ಪ್ರಮಾಣ ಕಂಟ್ರೋಲ್ ಮಾಡಲು ಬೇಕೇ ಬೇಕು. ಅದಕ್ಕೆ ಈ ಖನಿಜಗಳು ಸರಿಯಾದ ಅನುಪಾತದಲ್ಲಿದ್ರೇನೆ ನಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡಲು ಸಾಧ್ಯ. ಮ್ಯಾಗ್ನೀಷಿಯಂನ ಕೊರತೆಯಾದ್ರೆ ಅರಿಥ್ಮಿಯಾ ಅಂದ್ರೆ ಅಸಹಜ ಹೃದಯ ಬಡಿತ ಉಂಟಾಗಬಹುದು. ಅಂದ್ರೆ ಇಲ್ಲಿ ಹೃದಯ ಬಡಿತ ಸ್ಕಿಪ್ ಆಗಬಹುದು ಅಥವಾ ಹೆಚ್ಚು ವೇಗದಲ್ಲಿ ಬಡಿತ ಆಗಬಹುದು. ಹೀಗೆ ಏನಂತಂದ್ರೆ ಅಸಹಜ ಹೃದಯ ಬಡಿತಗಳು ಉಂಟಾಗಬಹುದು. ಇದು ಏನಂತಂದ್ರೆ ಹೃದಯಾಘಾತ ಸೇರಿದಂತೆ ಅನೇಕ ಹೃದಯ ಕಾಯಿಲೆಗಳಿಗೆ ಕಾರಣವಾಗಬಹುದು. ಮ್ಯಾಗ್ನೀಷಿಯಂನ ಕೊರತೆ ಆದ್ರೆ ರಕ್ತದೊತ್ತಡದಲ್ಲಿ ಹೆಚ್ಚಳವಾಗಬಹುದು. ಮ್ಯಾಗ್ನೀಷಿಯಂ ಏನಿದೆಯಲ್ಲ, ಇದು ನಮ್ಮ ರಕ್ತನಾಳದಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಶೇಖರಣೆ ಆಗಲು ಬಿಡುವುದಿಲ್ಲ. ನಮ್ಮ ಸ್ನಾಯುಗಳನ್ನು ಮತ್ತು ನಮ್ಮ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಆಗಿಡುತ್ತದೆ ಮತ್ತು ನಮ್ಮ ದೇಹದಲ್ಲಿ ರಕ್ತದ ಚಲನೆ ಸರಾಗವಾಗಿ ನಡೆಯಲು ಸಹಾಯ ಮಾಡುತ್ತದೆ. ರಕ್ತದ ಪರಿಚಲನೆ ಸರಿಯಾಗಿ ಆದ್ರೆ ರಕ್ತದೊತ್ತಡದ ಸಮಸ್ಯೆನೇ ಬರಲ್ಲ. ಆದ್ರಿಂದಲೇ ಮ್ಯಾಗ್ನೀಷಿಯಂನ ಕೊರತೆ ಆದ್ರೆ ನಮ್ಮ ರಕ್ತದೊತ್ತಡ ಹೆಚ್ಚುತ್ತದೆ. ಮ್ಯಾಗ್ನೀಷಿಯಂನ ಕೊರತೆ ಆದ್ರೆ ಆಸ್ಟಿಯೋಪೋರೋಸಿಸ್ ಉಂಟಾಗಬಹುದು. ಮೂಳೆಗಳ ಸಮಸ್ಯೆ ಅಂದ ತಕ್ಷಣ ನಮ್ಮಲ್ಲಿ ಬಹಳಷ್ಟು ಜನ ಕ್ಯಾಲ್ಸಿಯಂನ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ಈ ಕ್ಯಾಲ್ಸಿಯಂ ಜೊತೆ ಮ್ಯಾಗ್ನೀಷಿಯಂ ಕೂಡ ಮುಖ್ಯ ಅಂತ ನಾವು ತಿಳಿದುಕೊಳ್ಳಲೇಬೇಕು. ನಮ್ಮ ದೇಹದಲ್ಲಿರೋ ಒಟ್ಟು ಮ್ಯಾಗ್ನೀಷಿಯಂ ಪ್ರಮಾಣದಲ್ಲಿ 60% ಮ್ಯಾಗ್ನೀಷಿಯಂ ನಮ್ಮ ಮೂಳೆಗಳಲ್ಲಿ ಸ್ಟೋರ್ ಆಗಿರುತ್ತದೆ. ಆದ್ರಿಂದಲೇ ಮ್ಯಾಗ್ನೀಷಿಯಂ ಕೊರತೆ ಆದ್ರೆ ನಮ್ಮ ಮೂಳೆಗಳು ಕೂಡ ಏನಂತಂದ್ರೆ ವೀಕ್ ಆಗುತ್ತವೆ. ಹೀಗೆ ಈ ಕೊರತೆ ಹೆಚ್ಚಾದ್ರೆ ಆಸ್ಟಿಯೋಪೋರೋಸಿಸ್ ಸಮಸ್ಯೆ ಉಂಟಾಗುತ್ತೆ. ಆಸ್ಟಿಯೋಪೋರೋಸಿಸ್ ಅಂದ್ರೆ ಮೂಳೆಯ ಸಾಂದ್ರತೆ ಕಡಿಮೆಯಾಗಿ ಮೂಳೆಯ ಸ್ಟ್ರೆಂತ್ ಅಂದ್ರೆ ಮೂಳೆಯ ಬಲ ಕಡಿಮೆಯಾಗುತ್ತದೆ, ಮೂಳೆ ದುರ್ಬಲವಾಗುತ್ತದೆ. ಮ್ಯಾಗ್ನೀಷಿಯಂ ನಮ್ಮ ದೇಹದ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಆಗಿಡುತ್ತದೆ ಮತ್ತು ನರಗಳಿಗೆ ಆರಾಮ ನೀಡುತ್ತದೆ. ಇದರ ಕೊರತೆ ಆದ್ರೆ ಸ್ನಾಯು ಸೆಳೆತ ಉಂಟಾಗುತ್ತದೆ. ನಾವು ಸ್ನಾನಕ್ಕಾಗಿ ಉಪ್ಪು ಅಂದ್ರೆ ಎಪ್ಸಮ್ ಸಾಲ್ಟ್ ಬಳಸ್ತೀವಿ. ಯಾಕೆ ಗೊತ್ತಾ? ಇದು ನಮ್ಮ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಈ ಎಪ್ಸಮ್ ಸಾಲ್ಟು ಅಂದ್ರೆ ಏನ್ ಗೊತ್ತಾ? ಇದು ಕೂಡ ಏನಂತಂದ್ರೆ ಮ್ಯಾಗ್ನೀಷಿಯಂನ ಒಂದು ರೂಪ, ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಹೇಳ್ತೀವಿ. ಮ್ಯಾಗ್ನೀಷಿಯಂನ ಕೊರತೆ ಆದ್ರೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರುತ್ತವೆ, ಅಂದ್ರೆ ಜೀರ್ಣಕ್ರಿಯೆ ಸರಿಯಾಗಿ ಆಗಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಊಟ ಮಾಡುವಾಗ ಮೊದಲನೇ ತುತ್ತು ಬಾಯಿಯಲ್ಲಿ ಇಟ್ಟ ತಕ್ಷಣನೇ ಮ್ಯಾಗ್ನೀಷಿಯಂ ಫೀಲ್ಡ್ಗೆ ಬಂದು ತನ್ನ ಕೆಲಸ ಶುರು ಮಾಡುತ್ತೆ. ಇದು ನಮ್ಮ ಲಾಲಾರಸದಲ್ಲಿರ್ತಕ್ಕಂಥ ಕಿಣ್ವಗಳಿಗೆ, ಆಹಾರ ಕಣಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ. ನಮ್ಮ ಜಠರದಲ್ಲಿ ಜೀರ್ಣ ಮಾಡಲು ಆಮ್ಲ ಏನ್ ಬೇಕಾಗುತ್ತೆ ಅಲ್ಲ, ಅಂದ್ರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ತಯಾರಾಗುತ್ತೆ ಅಲ್ಲ, ಅದು ತಯಾರಾಗಲು ಕೆಲವು ಹಾರ್ಮೋನ್ಗಳು ಸೂಚನೆ ಕೊಡಬೇಕಾಗುತ್ತೆ. ಈ ಹಾರ್ಮೋನ್ಗಳು ತಯಾರಾಗಲು ಮ್ಯಾಗ್ನೀಷಿಯಂ ಬೇಕು. ಇದು ಇಲ್ಲದೆ ಆಹಾರ ಜೀರ್ಣ ಆಗೋದೇ ಇಲ್ಲ, ಮಲಬದ್ಧತೆ ಉಂಟಾಗುತ್ತದೆ. ಅದಕ್ಕೆ ಮಲಬದ್ಧತೆ ನಿವಾರಿಸಲು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸಲಾಗುತ್ತದೆ. ನಮ್ಮ ಜೀರ್ಣ ಸಮಸ್ಯೆಗಳಿದ್ರೆ ನಾವು ತಿಳಿದುಕೊಳ್ಳಲೇಬೇಕು. ಏನಂತಂದ್ರೆ ನಮ್ಮ ದೇಹದಲ್ಲಿ ಆಹಾರದಿಂದ ಮ್ಯಾಗ್ನೀಷಿಯಂ ಹೀರಿಕೆ ಸರಿಯಾಗಿ ಆಗುತ್ತಿಲ್ಲ ಅಂತ, ಅಥವಾ ನಮ್ಮ ಆಹಾರದಲ್ಲಿ
ಮ್ಯಾಗ್ನೀಷಿಯಂ ಸಮೃದ್ಧವಾಗಿಲ್ಲ ಎಂದರ್ಥ. ಸಾಮಾನ್ಯವಾಗಿ ನಮ್ಗೆಲ್ಲ ಆಯಾಸ ಆಗುತ್ತೆ, ಆದರೆ ಕಂಟಿನ್ಯೂಸ್ ಆಗಿ ಎಲ್ಲಾ ಸಮಯದಲ್ಲಿ ಸುಸ್ತಾಗಿರೋದು ಮ್ಯಾಗ್ನೀಷಿಯಂನ ಕೊರತೆಯ ಲಕ್ಷಣ. ಮ್ಯಾಗ್ನೀಷಿಯಂ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಆಹಾರದಲ್ಲಿನ ಗ್ಲೂಕೋಸ್ ಅನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ. ಅದಕ್ಕೆ ಮ್ಯಾಗ್ನೀಷಿಯಂನ ಕೊರತೆಯಾದ್ರೆ ಶಕ್ತಿಯ ಕೊರತೆಯಾಗಿ ನಮ್ಗೆ ವೀಕ್ನೆಸ್ ಆಗಿ ಸುಸ್ತಾಗುತ್ತದೆ. ಸಂಶೋಧನೆಯ ಪ್ರಕಾರ ನಮ್ ದೇಹದಲ್ಲಿ ಮ್ಯಾಗ್ನೀಷಿಯಂ ಕೊರತೆಯಾದ್ರೆ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಹೆಚ್ಚುತ್ತದೆ, ಮೂಡ್ ಸ್ವಿಂಗ್ ಆಗುತ್ತದೆ, ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತವೆ. ಮ್ಯಾಗ್ನೀಷಿಯಮು ಮೆಲಟೋನಿನ್ ಮತ್ತು ಸೆರೋಟೋನಿನ್ ಹಾರ್ಮೋನ್ಗಳ ತಯಾರಿಕೆಯನ್ನು ಉತ್ತೇಜಿಸುವುದರಿಂದ ಇವು ನಮ್ಮ ಮೂಡನ್ನು ಚೆನ್ನಾಗಿಡುತ್ತವೆ, ನಮ್ಮ ದೇಹ ರಿಲ್ಯಾಕ್ಸ್ ಆಗಿರಲು ಸಹಾಯ ಮಾಡುತ್ತವೆ. ಈ ಮ್ಯಾಗ್ನೀಷಿಯಂ ನಮ್ಮಲ್ಲಿ ಸ್ಟ್ರೆಸ್ ಉಂಟು ಮಾಡುವ ಸೈಟೋಕೈನ್ಸ್ ಮತ್ತು ಕಾರ್ಟಿಸಾಲ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಅದಕ್ಕೆ ಮ್ಯಾಗ್ನೀಷಿಯಂ ಕೊರತೆಯಾದ್ರೆ ಆತಂಕ ಹೆಚ್ಚುತ್ತದೆ, ಮೂಡ್ ಸ್ವಿಂಗ್ ಆಗುತ್ತದೆ, ಅಂದ್ರೆ ಸಡನ್ ಆಗಿ ಭಾವನೆಗಳು ಚೇಂಜ್ ಆಗುತ್ತವೆ. ಸಂಶೋಧನೆಯ ಪ್ರಕಾರ ಮ್ಯಾಗ್ನೀಷಿಯಂ ಕೊರತೆ ಆದ್ರೆ ತಲೆನೋವು, ಮೈಗ್ರೇನ್ ಬರೋದು ಸಹಜ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಚೆನ್ನಾಗಿ ನಿದ್ರೆ ಆಗಲ್ಲ, ಹಾಸಿಗೆಯಲ್ಲಿ ನಿದ್ರೆ ಬರದೆ ಹೊರಳಾಡೋದು ಅನುಭವಿಸಿರ್ತೀವಿ. ಇದಕ್ಕೆ ಕಾರಣ ಮ್ಯಾಗ್ನೀಷಿಯಂ ಕೊರತೆ ಕೂಡ ಇರಬಹುದು. ಯಾಕೆಂದ್ರೆ ಮ್ಯಾಗ್ನೀಷಿಯಂ ನಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಿ ನಮ್ಮ ದೇಹ ಮತ್ತು ಮಿದುಳನ್ನು ರಿಲ್ಯಾಕ್ಸ್ ಆಗಿಡುತ್ತದೆ. ಇನ್ನು ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಈ ಮ್ಯಾಗ್ನೀಷಿಯಂ ನಮ್ಮ ಮಿದುಳಲ್ಲಿರ್ತಕ್ಕಂಥ ಗಾಮಾ ಅಮೈನೋ ಬ್ಯೂಟರಿಕ್ ಆಸಿಡ್ ಅಂದ್ರೆ ಗಾಬಾ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ, ಇವುಗಳಿಗೆ ಬಂಧಿಸಿ ಚೆನ್ನಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಈ ಗಾಬಾ ರಿಸೆಪ್ಟರ್ಸ್ಗಳು ನಮ್ಮ ನರಗಳ ಚಟುವಟಿಕೆ ಶಾಂತಗೊಳಿಸಿ ಚೆನ್ನಾಗಿ ನಿದ್ರೆ ತರಿಸುತ್ತವೆ. ಒಂದು ಶಕ್ತಿಶಾಲಿ ಆಂಟಿ ಇನ್ಫ್ಲಮೇಟರಿ ಖನಿಜ ಆಗಿರೋದ್ರಿಂದ ಇದು ತಂಪಾದ, ಕ್ಷಾರೀಯ ನಿದ್ರೆ ತರಿಸುವ ಗುಣ ಹೊಂದಿದೆ. ಮೈಗ್ರೇನ್ ಸಮಸ್ಯೆಯಿಂದ ಬಳಲುತ್ತಿದ್ರೆ ನಮ್ ದೇಹದಲ್ಲಿ ಮ್ಯಾಗ್ನೀಷಿಯಂ ಲೆವೆಲ್ ಕಡಿಮೆಯಾಗಿದೆ ಎಂದರ್ಥ. ನಾವು ಮ್ಯಾಗ್ನೀಷಿಯಂ ಅನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುತ್ತಾ ಬಂದ್ರೆ ಟೈಪ್ 2 ಡಯಾಬಿಟಿಸ್ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಎಂದು ಅಧ್ಯಯನದಿಂದ ತಿಳಿದು ಬಂದಿದೆ. ಕ್ಯಾಲ್ಸಿಯಂ ಮತ್ತು ರಂಜಕ ಸರಿಯಾಗಿ ಕೆಲಸ ಮಾಡಲು ಬೇಕಾಗುವ ಕಿಣ್ವಗಳಿಗೆ ಮ್ಯಾಗ್ನೀಷಿಯಂ ಬೇಕು. ಬಹುಕಾಲದವರೆಗೆ ಮ್ಯಾಗ್ನೀಷಿಯಂ ಕೊರತೆ ಆದ್ರೆ ಕ್ಯಾಲ್ಸಿಯಂ ಮತ್ತು ರಂಜಕಗಳ ಕೊರತೆ ಕೂಡ ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ, ಮೂಳೆಗಳ ಆರೋಗ್ಯ ಕುಗ್ಗುತ್ತದೆ. ಮ್ಯಾಗ್ನೀಷಿಯಂ ಸರಿಯಾದ ಪ್ರಮಾಣದಲ್ಲಿ ಸೇವಿಸುತ್ತಾ ಬಂದ್ರೆ ನಮಗೆ ಮೂಳೆಗಳ ಸಮಸ್ಯೆ ಉಂಟಾಗೋದಿಲ್ಲ. ಹೀಗಾಗಿ ಇದೇನಂತಂದ್ರೆ ಮೂಳೆಗಳ ಆರೋಗ್ಯ ಕಾಪಾಡುತ್ತೆ. ವಿಟಮಿನ್ ಇ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಈ ಜೀವಸತ್ವಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಕೂಡ ಮ್ಯಾಗ್ನೀಷಿಯಂ ಬೇಕು. ಮ್ಯಾಗ್ನೀಷಿಯಂ ಏನಿದೆ ಅಲ್ಲ, ಇದು ವಿಟಮಿನ್ ಬಿ6 ಜೊತೆ ಸೇರಿ ಮೂತ್ರದ ಕಲ್ಲು, ಕಿಡ್ನಿ ಸ್ಟೋನ್ ಆಗದಂತೆ ತಡೆಯುತ್ತೆ. ಮ್ಯಾಗ್ನೀಷಿಯಂ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಇದೇನಂತಂದ್ರೆ ಹೃದಯಕ್ಕೆ ಆಮ್ಲಜನಕ ಕೊರತೆಯಾಗದಂತೆ ಮಾಡುತ್ತೆ, ಹೃದಯಾಘಾತವನ್ನು ತಪ್ಪಿಸುತ್ತದೆ. ಅಷ್ಟೇ ಅಲ್ಲ, ರಕ್ತದೊತ್ತಡ ಕೂಡ ನಿಯಂತ್ರಣದಲ್ಲಿಡುತ್ತೆ. ಡಿಎನ್ಎ ಮತ್ತು ಆರ್ಎನ್ಎ ತಯಾರಿಕೆಯಲ್ಲಿ ಮತ್ತು ರಿಪೇರ್ ಆಗುವಲ್ಲಿ ಕೂಡ ಏನಂತಂದ್ರೆ ಮ್ಯಾಗ್ನೀಷಿಯಂ ಸಹಾಯ ಮಾಡುತ್ತದೆ. ಅಧ್ಯಯನದ ಪ್ರಕಾರ ನಮ್ಮ ಮಿದುಳಿನಲ್ಲಿ ಮ್ಯಾಗ್ನೀಷಿಯಂನಿಂದ ಸೆರೋಟೋನಿನ್ ಹಾರ್ಮೋನ್ ಹೆಚ್ಚು ತಯಾರಾಗುತ್ತೆ. ಈ ಸೆರೋಟೋನಿನ್ ನಮ್ಮಲ್ಲಿ ಒತ್ತಡ, ಆತಂಕ, ಖಿನ್ನತೆ ಕಡಿಮೆ ಮಾಡಿ ಚೆನ್ನಾಗಿ ನಿದ್ರೆ ಮಾಡುವಂತೆ ಮಾಡುತ್ತೆ. ಕಲಿಯುವ ಸಾಮರ್ಥ್ಯ, ನೆನಪಿನ ಶಕ್ತಿ, ಜೀರ್ಣಶಕ್ತಿ ಇವೆಲ್ಲ ಹೆಚ್ಚಿಸುತ್ತೆ. ಅಜೀರ್ಣ ತೊಂದರೆ ನಿವಾರಿಸಿ ನಮ್ಮ ಮೂಡು ಚೆನ್ನಾಗಿ ಇರುವಂತೆ ಮಾಡುತ್ತೆ. ನಮ್ಮ ದೇಹದ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಆಗಿಡುತ್ತದೆ, ನರಗಳಿಗೆ ಆರಾಮ ನೀಡುತ್ತದೆ. ಇಷ್ಟೆಲ್ಲಾ ಕೆಲಸ ಮಾಡುವ ಮ್ಯಾಗ್ನೀಷಿಯಂ ನಮ್ಮ ಜೋಳದ ರೊಟ್ಟಿಯಲ್ಲಿದೆ. 100 ಗ್ರಾಂ ಜೋಳದಲ್ಲಿ 171 ಮಿಲಿಗ್ರಾಂನಷ್ಟು ಮ್ಯಾಗ್ನೀಷಿಯಂ ಇರುತ್ತೆ. ಇನ್ನು 100 ಗ್ರಾಂ ರಾಗಿಯಲ್ಲಿ 137 ಮಿಲಿಗ್ರಾಂನಷ್ಟು ಮ್ಯಾಗ್ನೀಷಿಯಂ ಇರುತ್ತೆ. ಆಮೇಲೆ ಉದ್ದಿನ ಬೇಳೆಯಲ್ಲಿ 154 ಮಿಲಿಗ್ರಾಂನಷ್ಟು, ಗ್ರೌಂಡ್ ನಟ್ನಲ್ಲಿ 169 ಮಿಲಿಗ್ರಾಂನಷ್ಟು, ಮೂಲಂಗಿಯಲ್ಲಿ 196 ಮಿಲಿಗ್ರಾಂನಷ್ಟು, ಈರುಳ್ಳಿಯಲ್ಲಿ 104 ಮಿಲಿಗ್ರಾಂನಷ್ಟು ಮತ್ತು ಪಾಲಕ್ನಲ್ಲಿ 64 ಮಿಲಿಗ್ರಾಂನಷ್ಟು, ಇನ್ನು ಮಾವಿನ ಹಣ್ಣಿನಲ್ಲಿ 270 ಮಿಲಿಗ್ರಾಂನಷ್ಟು, ಆಮೇಲೆ ಬಾದಾಮಿಯಲ್ಲಿ 373 ಮಿಲಿಗ್ರಾಂನಷ್ಟು, ಗೋಡಂಬಿಯಲ್ಲಿ 349 ಮಿಲಿಗ್ರಾಂನಷ್ಟು. ಇನ್ನು ವಿಶೇಷವಾಗಿ ವೀಳ್ಯದೆಲೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಅಂದ್ರೆ 100 ಗ್ರಾಂ ವೀಳ್ಯದೆಲೆಯಲ್ಲಿ 447 ಮಿಲಿಗ್ರಾಂನಷ್ಟು ಮ್ಯಾಗ್ನೀಷಿಯಂ ಇರುತ್ತದೆ. ಆದ್ರಿಂದಲೇ ವೀಳ್ಯದೆಲೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಾವು ಮ್ಯಾಗ್ನೀಷಿಯಂ ಅನ್ನು ಸಪ್ಲಿಮೆಂಟ್ಸ್ ರೂಪದಲ್ಲಿ ಕೂಡ ತೆಗೆದುಕೊಳ್ಬಹುದು. ನಮ್ಮ ಆರೋಗ್ಯ ತೊಂದರೆ ಅನುಸಾರ ನಾವು ಸಪ್ಲಿಮೆಂಟ್ಸ್ ತೆಗೆದುಕೊಳ್ಬೇಕಾಗುತ್ತೆ.
ಇನ್ನು ಉದಾಹರಣೆಗೆ ಮ್ಯಾಗ್ನೀಷಿಯಂ ಗ್ಲೈಸಿನೇಟ್ ಈ ಸಪ್ಲಿಮೆಂಟ್ ನಿದ್ರಾಹೀನತೆ ಸಮಸ್ಯೆ ಇದ್ದಾಗ ಮತ್ತು ಒಳ್ಳೆ ನಿದ್ರೆಗೆ ಒಳ್ಳೆ ಮೂಡ್ಗೆ ಬಳಸುತ್ತಾರೆ. ಅದೇ ರೀತಿ ಮ್ಯಾಗ್ನೀಷಿಯಂ ಸಿಟ್ರೇಟ್ ಜೀರ್ಣಕ್ರಿಯೆಗೆ ಬಳಸ್ತಾರೆ ಮತ್ತು ಮೈಲ್ಡ್ ಲಕ್ಸೇಟಿವ್ ಆಗಿ ಕೆಲಸ ಮಾಡುತ್ತೆ. ಮ್ಯಾಗ್ನೀಷಿಯಂ ಥ್ರಿಯೋನೇಟ್ ಇದೇನಂತಂದ್ರೆ ಮಿದುಳಿನ ಕಾರ್ಯಕ್ಷಮತೆ ಹೆಚ್ಚಿಸುತ್ತೆ. ಮ್ಯಾಗ್ನೀಷಿಯಂ ಆಕ್ಸೈಡ್ ಇದನ್ನ ಮಲಬದ್ಧತೆ ಸಮಸ್ಯೆಗೆ ಬಳಸ್ತಾರೆ. ಮ್ಯಾಗ್ನೀಷಿಯಂ ಮ್ಯಾಲೇಟ್ ಇದನ್ನ ಸ್ನಾಯು ನೋವು ಇದ್ದಾಗ ಬಳಸಲಾಗುತ್ತದೆ. ಮ್ಯಾಗ್ನೀಷಿಯಂ ಟೌರೇಟ್ ಇದನ್ನ ಹೃದಯದ ಆರೋಗ್ಯಕ್ಕೆ ಬಳಸುತ್ತಾರೆ. ಇನ್ನು ಮ್ಯಾಗ್ನೀಷಿಯಂ ಕ್ಲೋರೈಡ್ ಇದನ್ನ ಮೂತ್ರಜನಕಾಂಗದ ಕಾರ್ಯಕ್ಷಮತೆಗೆ ಕಿಡ್ನಿ ಫಂಕ್ಷನ್ಗೆ ಬಳಸಲಾಗುತ್ತದೆ. ಮ್ಯಾಗ್ನೀಷಿಯಂ ಸಲ್ಫೇಟ್ ಸ್ನಾನಕ್ಕಾಗಿ ಲೋಷನ್ಗಳಲ್ಲಿ ಬಳಸುತ್ತಾರೆ. ಹೀಗೆ ಮ್ಯಾಗ್ನೀಷಿಯಂ ಸಪ್ಲಿಮೆಂಟ್ಸ್ ಗಳನ್ನ ನಾವು ಬಳಸಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.